ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ಜೊತೆಗೆ ಪೌರ್ಣಮಿ ಕೂಡ ಬಂದಿರೋದ್ರಿಂದ ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಜೊತೆಗೆ ಶ್ಯಾಮಲಾದೇವಿ ಮತ್ತು ವಾರಾಹಿ ದೇವಿಗೂ ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಈ ಪೂಜೆನ ಬೆಳಗ್ಗೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತಂದರೆ ಸಂಜೆ 6 ಗಂಟೆ ನಂತರ ಮಾಡ್ಕೊಳ್ಬೋದು. ಅಂದರೆ ಚಂದ್ರ ಗೋಚರಿಸೋ ಸಮಯದಲ್ಲಿ ನಮಗೆ ಚೆನ್ನಾಗಿ ಕಾಣಿಸ್ಬೇಕು. ಆ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಜೊತೆಗೆ ಇವತ್ತು ವಿಶೇಷವಾಗಿ ಸಂಜೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕಾದ್ರೆ ಎದುರುಗಡೆ ನಮಗೆ ಚಂದ್ರ ಕಾಣ್ತಿರ್ಬೇಕು. ಅಂದರೆ ಆ ಚಂದ್ರನ ಕಿರಣಗಳು ನಮ್ಮ ಮೇಲೆ ಬೀಳೋ ಹಾಗೆ ನಾವು ಬಾಗಿಲು ತೆಗೆದಾದರೂ ಸರಿ ಅಥವಾ ಕಿಟಕಿಯಿಂದಾದರೂ ಸರಿ ಆ ಚಂದ್ರ ನಮಗೆ ಕಾಣೋ ಹಾಗೆ ನೋಡ್ಕೊಳ್ತಾ ನಾವು ಲಲಿತಾ ಸಹಸ್ರನಾಮನ ಹೇಳ್ಕೊಳ್ಬೋದು. ಒಂದು ವೇಳೆ ಟೆರೆಸ್ ಇದ್ದರೆ ಟೆರೆಸ್ ಮೇಲೆ ಹೋಗಿ ಕೂಡ ನಾವು ಕೂತ್ಕೊಂಡು ಲಲಿತಾ ಸಹಸ್ರನಾಮನ ಹೇಳ್ಕೊಳ್ಬೋದು. ಲಲಿತಾ ಸಹಸ್ರನಾಮ ಜೊತೆಗೆ ಬೇಕಿದ್ರೆ ನೀವು ಲಲಿತಾ ಸ್ತೋತ್ರ ಹೇಳ್ಕೊಳ್ಬೋದು ಅಥವಾ ಬೇರೆ ಯಾವುದೇ ದೇವ್ರ ನಾಮಗಳನ್ನ, ದೇವಿ ನಾಮಗಳನ್ನ, ಸ್ತೋತ್ರಗಳನ್ನ ನಾವು ಹೇಳ್ಕೊಳ್ಬೋದು. ಒಂದು ವೇಳೆ ಇದ್ಯಾವುದು ನಿಮ್ಗೆ ಹೇಳಕ್ಕೆ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ಮೊಬೈಲಲ್ಲಿ ಹಾಕಿ ಕೇಳ್ಕೊಳ್ಬೋದು. ಕೇಳಿ ಚಂದ್ರನಿಗೆ ನಮಸ್ಕಾರ ಮಾಡಿ ಬರಬೇಕು. ಅದ್ರ ಜೊತೆಗೆ ನಾವು ಸಂಜೆ ಪೂಜೆ ಮಾಡೋದಾದರೆ ಒಂದು ಬಟ್ಲಲ್ಲಿ ಹಾಲು, ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಹಾಕಿರಬೇಕು. ಜೊತೆಗೆ ಏಲಕ್ಕಿ ಹಾಕಿ ಅದನ್ನು ನೈವೇದ್ಯ ಮಾಡಿ ಅದನ್ನು ಮನೆಯವರೆಲ್ಲ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಇವತ್ತು ಬೆಳಗ್ಗೆ ನಾನು ಪೂಜೆಯಲ್ಲಿ ಲಲಿತಾ ಅಷ್ಟೋತ್ರ ಮಾಡ್ಕೊಂಡಿದ್ದೀನಿ. ಅಂದರೆ ರಜತಾಚಲ ಶೃಂಗಾಗ್ರ ಮಧ್ಯಸ್ಥಯೇ ನಮೋ ನಮಃ ಅಂತ ಏನು ಲಲಿತಾ ಅಷ್ಟೋತ್ರ ಬರುತ್ತೆ, ಅದನ್ನು ಹೇಳಿ ನಾನು ದೇವಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ವಾರಾಹಿಯ ತುಂಬ ಶಕ್ತಿಯುತವಾದ 12 ನಾಮಗಳು ಜೊತೆಗೆ ಶ್ಯಾಮಲಾದೇವಿ ಸ್ತೋತ್ರಗಳನ್ನ ನಾನಿವತ್ತು ಹೇಳ್ಕೊಂಡಿದ್ದೀನಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ, ತುಂಬ ಪವರ್ಫುಲ್ ಇರೋದ್ರಿಂದ ಖಂಡಿತವಾಗ್ಲೂ ಹುಣ್ಣಿಮೆ ಪೂಜೆ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಎಷ್ಟೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಮಗೇನಾದರೂ ಒಂದು ಇಷ್ಟಾರ್ಥ ಸಿದ್ಧಿ ಆಗೋಕ್ಕೋಸ್ಕರ ಆಗಲಿ ಅಥವಾ ನಾವು ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಆರೋಗ್ಯ ದೃಷ್ಟಿಯಿಂದ ಇರ್ಬೋದು ಅಥವಾ ಮಕ್ಕಳ ಏಳಿಗೆ ದೃಷ್ಟಿಯಿಂದ ಆದರೂ ಇರ್ಬೋದು, ಆ ದೇವಿಯಲ್ಲಿ ಸಂಕಲ್ಪ ಮಾಡಿಕೊಂಡು ನಾವು ಈ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಮತ್ತು ನೈವೇದ್ಯಕ್ಕೆ ನಾನಿವತ್ತು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ಬಾಳೆಹಣ್ಣು ಮತ್ತು ನಿಂಬೆಹಣ್ಣಿನ ಪಾನಕ ಮಾಡ್ಕೊಂಡಿದ್ದೀನಿ. ಜೊತೆಗೆ ಹಾಲು ನೈವೇದ್ಯ ಮಾಡ್ತಾಯಿದ್ದೀನಿ. ಒಂದು ವೇಳೆ ನಿಂಬೆಹಣ್ಣಿಗೆ ನೀವು ಸಕ್ಕರೆ ಹಾಕಿ ಕುಡಿಯೋಕ್ಕಾಗಲ್ಲ ಅಂತಂದರೆ ಬೆಲ್ಲ ಹಾಕಿ ಕೂಡ ನೀವು ಪಾನಕನ ಮಾಡ್ಕೊಳ್ಬೋದು. ಅದು ಇನ್ನೂ ದೇವಿಗೆ ತುಂಬ ಶ್ರೇಷ್ಠವಾಗಿರೋಂಥ ಪಾನಕ ಆಗಿರುತ್ತೆ. ಹಾಗಾಗಿ ನೀವು ಬೆಲ್ಲದ ಪಾನಕ ಕೂಡ ನೀವು ಮಾಡ್ಕೊಳ್ಬೋದು. ಅದು ಬಿಟ್ಟು ಬೇರೆ ಏನಾದರೂ ನಿಮಗೆ ಮಾಡಬೇಕು ಅನ್ಸಿದ್ರೆ ದಧ್ಯನಾಗಲಿ ಪರಮಾನಾಗಲಿ ಏನಾದರೂ ನೈವೇದ್ಯ ಮಾಡಿ ನಾವು ಇಡ್ಬೋದು. ಕೊನೆಯಲ್ಲಿ ಧೂಪ ದೀಪ, ಅಂದರೆ ಧೂಪ ಅಂತೂ ಬೆಳಗ್ಗೆ ಅಥವಾ ಸಂಜೆ, ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆನಾದರೂ ನಾವು ಧೂಪ ತೋರಿಸ್ಬೇಕು. ಮನೆಗೆಲ್ಲ ಧೂಪ ಹಾಕೋದ್ರಿಂದ ಮನೇಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳಿದ್ರೆ ಅದೆಲ್ಲ ಹೋಗುತ್ತೆ. ಹಾಗಾಗಿ ವಾರದಲ್ಲಿ 2 ದಿನ ಅಥವಾ 3 ದಿನ, ಇಲ್ಲ ಅಮಾವಾಸ್ಯೆ ಪೌರ್ಣಮಿ ಆ ಸಮಯದಲ್ಲಿ ಧೂಪ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಶುಕ್ರವಾರ ದಿನ ಪೌರ್ಣಮಿ ಬಂದರೆ ಆದಷ್ಟು 5 ದೇವಿ ದೇವಸ್ಥಾನಗಳಿಗೆ ಹೋಗಿ ನಾವು ದರ್ಶನ ಮಾಡಿ ಬರೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಯಾವುದಾದ್ರೂ ಸರಿ, ಯಾವುದಾದ್ರೂ 5 ದೇವಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬಾ ಒಳ್ಳೆಯದು. ಅದು ಶುಕ್ರವಾರ ಪೌರ್ಣಮಿ ಬಂದರೆ ಸಾಧ್ಯ ಆದರೆ ಹೋಗಿ ಬನ್ನಿ. ಎಲ್ಲರಿಗೂ ಆ ತಾಯಿ ಅನುಗ್ರಹ, ಆ ತಾಯಿ ಆಶೀರ್ವಾದ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.